ಗಣೇಶಂಕರಿದ್ದೀವಿ. ಇವತ್ತು 16 ವರ್ಷಕ್ಕೆ 100 ಮಕ್ಕಳ ಪರೀಕ್ಷೆ ಮಾಡಿದ್ರು ಕೂಡ ನಿಮ್ಮ ನಾಮ ಸ್ಮರಣೆಯ ಹೊತ್ತ ಮೆರೆಯುವಂತ ಒಬ್ಬ ಶಿಷ್ಯನ ನಡೆಸಿರುತ್ತಾರೆ. ಎಲ್ಲಿ ನೋಡಿದರಲ್ಲಿ ಜಾತಿ ಜಾತಿಗಳಲ್ಲಿ ಜಗಳವ ಸೃಷ್ಟಿ ಮಾನವ ಕುಲವ ಇಡೀ ಮಾನವ ಕುಲವ ಹಾಳು ಮಾಡುವ ಜನಾಂಗವೇ ಈ ಜಗತ್ತಿನಲ್ಲಿ ಜಾಸ್ತಿ ಹುಟ್ಟುತ್ತದೆ. ಸತ್ಯ ನ್ಯಾಯ ಧರ್ಮ ಅಸತ್ಯ ಎಂಬುದು ಈ ಜಗತ್ತಿನಲ್ಲಿ ಎದ್ದು ಅನ್ಯಾಯ ವಿದ್ಯಾಕಾಂಡವಾಡುತ್ತಿರುವುದು. ಅದಕ್ಕೋಸ್ಕರ ಸತ್ಯ ಎಂಬುದು ಜಗತ್ತಿನಲ್ಲಿ ಶಾಶ್ವತ ಉಳಿಯಬೇಕಾದರೆ ಈ ಜಗತ್ತಿನಲ್ಲಿ ಸಿದ್ಧಿ ಪುರುಷರ ಜನನ ಅವಶ್ಯವಾಗಿ ಬೇಕಾಗಿರುವ ತಾಯಿ ಬನಶಂಕರಿ ತುಳಜಾಪುರ ಅಂಬಾಭವಾನಿ ಕೊಲ್ಲಾಪುರದ ಮಾಂಗಲ್ಯ ಜಗತ್ತವನ್ನ ಮತ್ತು ರಕ್ಷಿಸುವಂತ ಜಗನ್ಮಾತೆ ತಾಯಿ ಮುಂದ ಅಂತ ಸಿದ್ಧಿ ಪುರುಷರು ಯಾವ ನಾಡಿನಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ಗ್ರಾಮದಲ್ಲಿ ಜನನವಾಗುತ್ತೆ ಎಂಬುದು ಈ ನಿನ್ನ ದಿವ್ಯವಾದ ದೃಷ್ಟಿಯಿಂದ ನನಗ ಅನುಗ್ರಹಿಸು ತಾಯಿ, ಅನುಗ್ರಹಿಸು ಮಾತೆ. ನಿನ್ನ ಮಹಿಮೆ ಅಪಾರವಾಗಿರುವುದು. ನಂಬಿದ ಭಕ್ತರ ಕೈ ಬಿಡದೆಂಬುದಕ್ಕೆ ನೀನೇ ಕಾರಣ ತಾಯಿ. ಇವತ್ತು ನಾನು ಭಕ್ತಿಯಿಂದ ಪ್ರಾರ್ಥಿಸಿದೊಡನೆ ಸಿದ್ಧಿ ಪುರುಷರ ಹುಟ್ಟುವ ಶುಭ ಶೋಚ ನನಗೆ ವಾಯುವ ಆಕಾರದಲ್ಲಿ ಮಿಂಚಿನ ಓಟದಿಂದ ಧನ್ಯ ಅರವಾಟ ಮಾಡುತ್ತಾ ಇಂದು ಆ ಶಿಶುವು ನಾಡದಲ್ಲಿ ಸಾಕ್ಷಾತ್ ಶಿವನ ನಂದಿ ಅವತಾರವಾದ ಕೂಸು ಇವತ್ತ ಭೂಮಿಗೆ ಜನನವಾಗುತ್ತಿರುವುದು. ಆ ಶಿವಪುತ್ರನು ಕಾಣಬೇಕೆಂದು
ನಾಡಿನಲ್ಲಿರುವ ಸಾಧು ಸಂತನರು ಸಜ್ಜನರೆಲ್ಲರೂ ಶಿಶುನಾಳ ಎಂಬ ಬೈಲಾಲೆ ಬಸವೇಶ್ವರ ದೇವಸ್ಥಾನದಲ್ಲಿ ನಿತ್ಯ ನೈವೇದ್ಯ ಮಾಡಿ ಭಗವಂತನ ಜಾಗರಣೆ ಮಾಡುತ್ತಿರುವರು. ಎಲ್ಲ ಶರಣರ ಬಾಯಲ್ಲಿ ಉಘೇ ಉಘೇ ಎಂಬ ಕೂಗು ಕೈಲಾಸದಲ್ಲಿ ಅಂತ ಶಿವಪುತ್ರ ಬರುವ ಶುಭಗಳಿಯನ್ನು ಕಾಣಬೇಕೆಂದು ಕಾತರದಿಂದ ಮಾನವ ಶರಣರು ಸಂತರು ಮೋಡಿಗಳು ದಾರಿ ಕಾಯ್ತಿರುವರು. ಆ ಶಿವಪುತ್ರನ ಜನನಿಯನ್ನು ನಾವು ಕಲಿತುವ ನೋಡಲೇಬೇಕಲ್ಲ. ಈಗಿಂದಿಗಲೇ ನನ್ನ ಪ್ರಯಾಣವನ್ನು ಶಿಶುನಾಳ ಕಡೆ ನಾನು ಹೊರಡಲೇಬೇಕು. ಇವತ್ತು ನಮ್ಮ ಅಜ್ಜು ತುಂಬು 9 ತಿಂಗಳ ಗರ್ಭಿಣಿ. ಅವಳಿಗೆ ಯಾವ ಕೊಂದು ಕೊರತೆ ಆಗದಂತೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿಸಿ ತಂದೆ, ನಿನ್ನನ್ನೇ ಕೂಡಿಸಿ. ಯಾಕಂದರೆ ಹಗಲಿರುಳು ನಿನ್ನ ಧ್ಯಾನದಲ್ಲಿ ಮಗ್ನನಾಗಿ ಬಿಟ್ಟಿದ್ದಾಳೆ. ಆದರೆ ಆಕೆಗೆ ಯಾವ ಕುಂದು ಕೊರತೆ ಆಗದಂತೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿಸಿ ತಂದೆ, ನಿನ್ನನ್ನೇ ಕೂಡಿಸಿ. ನೀನೇನು ಚಿಂತಿಸಬೇಡ, ಎಲ್ಲ ಒಳ್ಳೆಯದೇ ಆಗುತ್ತಿರುವ ಹಂಡಾಳು ದೇವರಿಗೆ ಹರಕೆ ಹೊತ್ತು 106 ದೇವರಿಗೆ ಮುಡುಪು ಕಟ್ಟಿ ಭಗವಂತ ಮುಂಜಾನೆ ಹುಟ್ಟಿ ಸಂಜೆಗೆ ಸತ್ತರೂ ಚಿಂತೆ ಇಲ್ಲ, ವಂಚಿತನ ದೂರ ಮಾಡಿ ಎಂದು ಭಗವಂತನಲ್ಲಿ ಮೋರಿಟ್ಟ ಅಜ್ಜಮ್ಮನ ಕೂಗ ಹುಲಗುರ ಹಜರೇಶ ಕಾದರಲಿಂಗರ ವರಪ್ರಸಾದ ಇವತ್ತು ಶಿವನ ನಂಬಿ ಅವತಾರವನ್ನು ತಾಳಿ ಹೊರಗಿಡುವ ಸಂದರ್ಭ ಬಂದಿರುವುದು. ಆಗಲಿ ನನ್ನ ನೋಡಿ, ಜನ್ಮದಲ್ಲಿ ಎಲ್ಲ 16 ಜನ್ಮದಲ್ಲಿ ಮಾಡಿದ ಪುಣ್ಯದ ಗಂಟು ಹಣ್ಣಾಗಿ ಸಾಗಿ ಇವತ್ತು ನಿನ್ನ ಮನೆ ಬಾಗಿಲಿಗೆ ಬಂದಿರುವ ಅದು ಅತ್ತ ಕಡೆ ನೋಡಿ. ಕವಿದ ಕಟ್ಟಲ ಕಳೆಯಿತು, ರವಿ ಉದಯಿಸಿದ. ನಿನ್ನ ಮಗನ ಜನನವಾಗಿ ಬಿಟ್ಟಿತ್ತು. ಈ ಶುಭ ಗಳಿಗೆಯಲ್ಲಿ ನಿನ್ನ ಮಗನ ಜನನವಾಗಿ ಬಿಟ್ಟಿತ್ತು. ಒಳಗಡೆ ಹೋಗಿ ತಾಯಿ ಅಜ್ಜಮ್ಮನನ್ನು ನಿನ್ನ ಮಗನನ್ನು ವರ ಮಾಡಿಕೊಂಡ ಬಂದ ಬಿಡು. ನಾವು ಕಣ್ಣು ತುಂಬ ನೋಡಿ ಹೊಟ್ಟೆ ತುಂಬ ಅವರಿಗೆ ಆಶೀರ್ವಾದ ಮಾಡಬೇಕಾಗಿರುವ ತಾಯಿ ಅಜ್ಜಮ್ಮನನ್ನು ಕರೆದುಕೊಂಡು ನಿನ್ನ ಮಹಿಮೆ ಅಪಾರವಾಗಿದೆ ತಂದೆ. ನೊಂದ ಭಕ್ತರು ಎಂದು ನಿನ್ನ ಗುಡಿಗೆ ಬಂದ ಭಕ್ತಿ ಎಂದ ಬೇಡಿಕೊಳ್ಳವರು ಅಂದವರ ಮನದ ಇಷ್ಟಾರ್ಥವನ್ನು ಈಡೇರಿಸುವಂತ ಭಗವಂತನ ಇಮಾಮ ಸಾಹೇಬರ ಅಜ್ಜಮ್ಮನ ಬಂಚಿತಾನ ಇವತ್ತು ಒಳ್ಳೆ ಸಮಯಕ್ಕೆ ಬಂದರು. ಈ ನನ್ನ ಮಗನನ್ನು ಎತ್ತಿಕೊಂಡು ಆಶೀರ್ವಾದ ಮಾಡಿಕೊಡ್ಬೇವ. ಮಗನ
ನೋಡಿದರೆ ಇಮಾಮ್, ನಿನ್ನ ಮಗನೊಬ್ಬ ಕವಿಯಾಗುತ್ತಾನೆ. ಕವಿ ಆಗ್ತಾನ್ರಿ? ಹೌದು, ಸಾಮಾನ್ಯ ಕವಿಯಲ್ಲ, ಆಸ್ಮಾನಿಕ ಕವಿ. ಜ್ಞಾನ ಭಂಡಾರವನ್ನ ಜಗತ್ತಿಗೆ ಉಣ್ಣಬಡಿಸುವೊಬ್ಬ ಆತ್ಮಜ್ಞಾನಿ ಆಗುತ್ತಾನೆ ನಿನ್ನ ಮಗನು. ಹೌದು ತಾಯಿ, ಈ ನಿನ್ನ ಮಗವನ್ನು ನೋಡಿದರೆ ಪಾರಮಾರ್ಥದಲ್ಲಿ ಮಾಯಾನಿದ್ರಿಯನ ಮಣಗಿದ ಇಡೀ ಜನಾಂಗವನ್ನು ಎಬ್ಬಿಸಿ ಪಾರಮಾರ್ಥ ಕಡೆ ಕೈ ಹಿಡಿದ ಕರೆದುಕೊಂಡು ಹೋಗುವ ತತ್ವಜ್ಞಾನಿ ಆಗುತ್ತಾನೆ ಈ ನಿನ್ನ ಮಗ. ಸತ್ಸುಳ್ಳ ಶರಣರಿಗೆ ನೀನು ಜನ್ಮ ಕೊಟ್ಟಿದೀಯ ಮಗು. ಹುಣ್ಣಿಮೆ ಚಂದ್ರನಂತೆ ಬೆಳಗು, ಬೇಗನೆ ಕಳಶ ಗ್ರಾಮಕ್ಕೆ ಬಂದು ಬಿಡುವ. ಕಳಶದ ಗೋವಿಂದ ಭಟ್ರ ಮಾನಸ ಪುತ್ರನಾಗಿ ಜಗತ್ತಿನಲ್ಲಿ ನಿನ್ನ ಹೆಸರು ಹರಡಬೇಕಾಗಿರುವುದು. ಬೇಗನೆ ಕಳಶ ಗ್ರಾಮಕ್ಕೆ ಬಂದು ಬಿಡುವ. ಓಂ ಈಗ ನಮ್ಮ ಮಗುಗೆ ನಾಮಕರಣ ಏನು ತಿಳಿಬೇಕಂತ ತಾವೇ ಹೇಳ್ಬೇಕು ತಂದೆ. ಈ ಮಗನಿಗೆ ಏನೆಂದು ಹೆಸರಿಡಬೇಕು? ಅವ್ವ, ಇವತ್ತು ಅಮೃತ ಸಿದ್ಧಿ ಯೋಗದ ಪ್ರಕಾರ ನೋಡಿದ್ರೆ ಈ ನಿನ್ನ ಮಗನಿಗೆ ಇವತ್ತೇ ಹೆಸರಿಡಬೇಕು. ಇವತ್ತೇ ಹೆಸರಿಡ್ಬೇಕಾ? ಹೌದು ತಾಯಿ. ಹಾಗಾದ್ರೆ ನನ್ನ ಮಗುಗೆ ಏನು ನಾಮಕರಣ ಮಾಡಬೇಕು ಹೇಳುತ್ತದೆ? ಈ ನಿನ್ನ ಮಗನಿಗೆ ಶರೀಫ, ಮೊಹಮ್ಮದ್ ಶರೀಫ ಎಂದು ನಾಮಕರಣ ಮಾಡಬೇಕು. ಶರೀಫ, ಶರೀಫ, ಎಷ್ಟೊಂದು ಮತವಾಗಿದೆ ಈ ಹೆಸರು ತಂದೆ. ಆಯ್ತಪ್ಪ, ನೀನು ಹೇಳಿದಾಗೆ ನನ್ನ ಮಗುವಿಗೆ ಶರೀಫ ಶರೀಫ ಎಂದು ನಾಮಕರಣ ಮಾಡುತ್ತೇವೆ ತಂದೆ. ಅವ್ವ, ಈ ಶಿವಪುತ್ರನಿಗೆ ಈಗಲೇ ಓಡಿ ಹೆಣ್ಣ ಮಕ್ಕಳನ್ನ ಕರೆದು ನಾಮಕರಣ ಮಾಡಬೇಕು. ಯಾಕಂದ್ರೆ ಮುಟ್ಟೋದರ ಹಸ್ತ ಮಕ್ಕಳ ಮಸ್ತಕದ ಮೇಲೆ ಆಡಿದರೆ ಅಂಧಗತ್ತಲವ ಕಳೆದು ಜ್ಞಾನದ ಬೆಳಕು ಮೂಡುತ್ತೈತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲ ಹೆಣ್ಣ ಮಕ್ಕಳು ಕರೆದುಕೊಂಡು ಈ ಮಗನಿಗೆ ಶರೀಫ, ಮೊಹಮ್ಮದ್ ಶರೀಫ ಎಂದು ಹೆಸರಿದ್ದಾರೆ. ಬೇಗ ಕರ್ಕೊಂಡು ಬನ್ನಿ.